ಸಂಬಂಧ ಇತ್ತು ಸರ್ ಅದು ಅಲ್ಲ, ಈಗ ನಮಗೆ ಸಂಬಂಧದ ಬಗ್ಗೆ ಏನು ಮಾಹಿತಿ ಇಲ್ಲ. ಸ್ನೇಹ ಇತ್ತು ಮತ್ತು ಅವ್ರ ಮಧ್ಯ ಈ ಥರ ಫೋನ್ ಕಾಲ್ಸು, ಚಾಟ್ಸು ಮತ್ತು ಮೀಟ್ಸ್ ಆಗ್ತಿತ್ತು ಅನ್ನೋ ಅಷ್ಟು ಮಾತ್ರ ಮಾಹಿತಿ ಇದೆ. ಸರ್, ಎಷ್ಟು ದಿನಗಳಿಂದ ಡಿಸ್ಪ್ಯೂಟ್ ಇತ್ತು ಸರ್? ಈಗ ತಮ್ಮ ಇನ್ವೆಸ್ಟಿಗೇಷನ್ ಇದರಿಂದ ಅವನು ಪ್ರೀ ಪ್ಲಾನ್ ಎಷ್ಟು ದಿನದಿಂದ ಹಿಂದೆ ಮಾಡ್ಕೊಂಡಿದ್ದಾನೆ? ಅಲ್ಲ, ಈಗ ಅವನು ನಮಗೆ ಸಿಕ್ಕಿರೋಂಥ ಮಾಹಿತಿ ಇಷ್ಟು. ಅವನು ಯಾವಾಗ ಅವನಿಗೆ ಈ ಇಂಟೆನ್ಷನ್ ಬಂತು, ಯಾವಾಗ ಅವನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಅಂತ ಅವನನ್ನು ಇನ್ನೂ ಹೆಚ್ಚಿಗೆ ನಾವು ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗೋದು. ಮೇನ್ ಮೋಟಿವ್ ಇಷ್ಟೇನಾ ಸರ್? ಹೌದು, ಬೇರೆ ಏನು ಮೋಟಿವ್ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಯಾವ ವಿಡಿಯೋ ವೈರಲ್ ಆಗಿದೆ ಅದು ಏನು ಅಂತ ಗೊತ್ತಾಗಿದೆ ಸರ್? ಅಂದರೆ ಆ ವಿಡಿಯೋ ಒಬ್ಬರು ಪ್ರವಾಸಿಗರು ಮೇಲೆ ನರಸಿಂಹಸ್ವಾಮಿ ಟೆಂಪಲಿಂದ ತೆಗೆದಂಥ ದೃಶ್ಯ ಆಗಿರುತ್ತೆ. ಆ ಟೈಮ್ನಲ್ಲಿ ಅಲ್ಲೊಂದು ಏನು ಭಾಳ ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ದೂರದಿಂದನೇ ಅದು ತೆಗೆದಂಗೆ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿ ಆ ಗುಡ್ಡದಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇರೋದು ಮಾತ್ರ ನಮ್ಗೆ ಅಲ್ಲಿ ಕಾಣುತ್ತೆ. ಒಂದು ಪಕ್ಕ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ಈ ತರ ಅವನು ಅನ್ನೋದು ಗೊತ್ತಾಗಿದೆ. ಅದು ಇನ್ನೂ ವೆರಿಫೈ ಮಾಡಬೇಕು. ಆಸ್ ಆಫ್ ನೌ ನಾವು ಏನು ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆತನ ಬರ್ತಡೇ ಅವತ್ತಿರಲ್ಲ, ಒಂದು ವಾರದ ಹಿಂದೆ ಇರುತ್ತೆ. ಆ ಒಂದು ವಾರದ ಹಿಂದೆ ಬರ್ತಡೇ ಇದ್ರು ಅವತ್ತಿಂದನೂ ಇವತ್ತುವರೆಗೂ ಸಿಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಶನಿವಾರ ಕರೆದಿರ್ತಾನೆ ಮೀಟ್ ಮಾಡಲಿಕ್ಕೆ ಅಂತ. ಅಂತ ಅವರು ತಂದೆ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ. ಯಾವಂದರೆ ಪ್ರತಿದಿನ ಬಸ್ಸಲ್ಲಿ ಹೋಗ್ತಿದ್ರು. ಯಾವಾಗ ಬಸ್ ಮಿಸ್ ಆಯಿತು ಅಥವಾ ಲೇಟ್ ಆಯಿತು ಆ ದಿನಗಳಲ್ಲಿ ಮಾತ್ರ ನನ್ನ ಮಗಳು 2 ವೀಲರ್ ತೊಗೊಂಬರ್ತಾಯಿದ್ರು ಅಂತ ಹೇಳಿದ್ದಾರೆ. ಬಟ್ ಆ ದಿನ ತರಲಿಕ್ಕೆ 2 ವೀಲರ್ ಕಾರಣ ಏನು ಅಂತ ತನಿಖೆ ಮುಂದುವರೆತ ಗೊತ್ತಾಗುತ್ತೆ. ಬಸ್ ಮಿಸ್ ಆಯಿತಾ ಅಥವಾ ಬೇರೆ ಏನಾದ್ರು ಕಾರಣಕ್ಕೆ 2 ವೀಲರ್ ತಂದ್ರ ಅಂತ ಚೆಕ್ ಮಾಡಬೇಕು. ಸದ್ಯದ ಮಟ್ಟದ ತನಿಖೆಯಿಂದ ನಮಗೆ ತಿಳಿದು ಬಂದಿರೋದು ಆತನ ಒಬ್ಬನೇ ಮಾಡಿರೋಂಥ ಕೃತ್ಯ ಅಂತ. ಬೇರೆ ಇನ್ವೆಸ್ಟಿಗೇಷನ್ ಮುಂದುವರೆದಂಗೆ ಬೇರೆ ಯಾರಾದ್ರೂ ಪಾತಿ ಇದೆ ಅಂತ ನಾವು ಚೆಕ್ ಮಾಡ್ತೀವಿ. ಹೌದು, ಅವತ್ತು ಬೆಳಗ್ಗೆ ಬೇಗ ಬಂದು. ಹೌದು. ಇಲ್ಲ, ಅದನ್ನ ಎಲ್ಲಿ ಅವನು ಡಿಸ್ಪೋಸ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ. ಈಗ ಅದು ಕಾನೂನು ಪ್ರಕಾರ ನಾವು ಅದನ್ನ ಸೀಸ್ ಮಾಡ್ಕೋತೀವಿ. ಅವಶ್ಯಕತೆ ಬಿದ್ದರೆ ಐವತ್ತು ಡಿಸೈಡ್ ಮಾಡ್ತಾರೆ ಅದನ್ನು. ಈಗ ಸದ್ಯಕ್ಕೆ ಅಷ್ಟೆಲ್ಲ ಏನೋ ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಅವನೇನು ಇನ್ನೂ ಕ್ವಶನ್ ಮಾಡಿದಾಗ ಅದು ಮಾಹಿತಿ ಬರುತ್ತೆ. ಸಾಕು ಬಿಡ್ರಿ, ಅದು ಈಗ ಗೊತ್ತಿಲ್ಲಪ್ಪ. ಅಲ್ಲ, ಈಗ ಅವರ ಮನೆಯವರಿಂದ ಆ ಥರ ಯಾವುದೋ ಮಾಹಿತಿಗಳು ಇದುವರೆಗೂ ನಮಗೆ ಬಂದಿಲ್ಲ. ಅವರ ಮಧ್ಯೆ ಇದ್ದಿದ್ದಂಥ ಸ್ನೇಹದ ಬಗ್ಗೆ ಫ್ಯಾಮಿಲಿಗೆ ಏನಾದ್ರು ಗೊತ್ತಿಲ್ವ ಅಂತ. ಈಗ ಏನು ಆರೋಪಿ ಸಿಕ್ಕಿದ್ದಾನೆ ಅವನ್ನ ಪ್ರಶ್ನೆ ಮಾಡಿ ನಂತರ ಮನೆಯವ್ರನ್ನ ನಾವು ಕೇಳ್ತೀವಿ ಈ ಥರ ಏನಾದ್ರು ಗೊತ್ತಿತ್ತಾ ಅಂತ. ಆಮೇಲಿಂದಾನೆ ನಮಗೂ ಗೊತ್ತಾಗುತ್ತೆ. ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳಿ. ಇಲ್ಲ ರೀ, ಆ ಟೈಮ್ನಲ್ಲಿ ಏನೋ ಘಟನೆ ನಡೆಯೋಕ್ಕೆ ಮುಂಚೆನೇ ಅವನು ಹಳ್ಳ ತೋಡಿರ್ತಾನೆ. ಆಮೇಲಿಂದ ಅದಾಗಿದ ತಕ್ಷಣ ಅಲ್ಲಿ ಮುಚ್ಚಿಬಿಟ್ಟು ಅವನು ಏನು ಅದಕ್ಕೆ ತಂದಂಥ ಶಂಕೆ ಇರುತ್ತೆ ಅದನ್ನು ತೊಗೊಂಡೋಗಿ ಬೇರೆ ಕಡೆ ಒಂದು ಕಡೆ ಬಿಸಾಡಿ ನಂತರ ಮನೆಗೆ ಹೋಗಿ ಮನೆಯಿಂದ ಮೈಸೂರು ಕೆಲ್ಸಕ್ಕೆ ಹೋಗ್ತಾನೆ ಅವನು. ಹೌದು. ಇಲ್ಲ, ಹೋಗಿಲ್ಲ ಅವನು ಅದಾದ್ಮೇಲೆ. ಅಂದರೆ ಗಿಡ ಮಣ್ಣೆಲ್ಲ ಹಾಕಿದ್ಮೇಲೆ ಗಿಡ ಎಲ್ಲ ಹಾಕಿದ. ಹಾಗಾಗಿ ಒಂದು ದಿವಸ ನಮ್ಮವ್ರ ಪೊಲೀಸರು ಮತ್ತು ಅವ್ರ ಫ್ಯಾಮಿಲಿಯವ್ರು ಹುಡುಕ್ಲು ಗೊತ್ತಾಗಲಿಲ್ಲ. ಈ ಶನಿವಾರ ಅಂದರೆ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಆಕೆನ ಆ ಜಾಗಕ್ಕೆ ಬರ್ಲಿಕ್ಕೆ ಹೇಳಿ ಆಕೆ ಬರೋಕ್ಕೆ ಮುಂಚೆನೇ ಅಲ್ಲಿ ಒಂದು ಗುಂಡಿಯನ್ನು ತೋಡಿ ರೆಡಿ ಮಾಡಿರ್ತಾನೆ ಕೊಲೆ ಮಾಡುವ ಉದ್ದೇಶದಿಂದನೇ. ಆಕೆ ಬಂದಿದ ತಕ್ಷಣ ಆಕೆ ಏನು ದುಪ್ಪಟ್ಟ ತೊಟ್ಟಿರ್ತಾರೆ ಆ ದುಪ್ಪಟ್ಟದಿಂದನೇ ಆಕೆ ಆ ಕತ್ತನ್ನು ಹಿಸುಕಿ ಅಲ್ಲೇ ಕೊಲೆ ಮಾಡಿ ನಂತರ ಆ ದೇಹನ ಅವನನ್ನು ತೋಡದಂಥ ಗುಂಡಿಯಲ್ಲಿ ಮುಚ್ಚಿ ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ಮನೆಯಿಂದ ಅವನು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಬರ್ತಾನೆ. ಭಾನುವಾರ ಕೂಡ ಅವನು ಊರಿನಲ್ಲೇ ಇರ್ತಾನೆ. ಸೋಮವಾರ ಯಾವಾಗ ಈ ಥರ ದೇಹ ಪತ್ತೆ ಆಗಿದೆ ಅಂತ ಹೇಳಿ ಅಲ್ಲೆಲ್ಲ ಊರಲ್ಲೆಲ್ಲ ಪ್ರಚಾರ ಆಗುತ್ತೆ, ಆ ಸಂದರ್ಭದಲ್ಲಿ ಅವನು ಮನೆ ಬಿಟ್ಟು ಹೋಗಿರ್ತಾನೆ. ಪೊಲೀಸರು ತನಿಖೆ ಮಾಡಿ ಆತನನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ. ಮುಂದಿನ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ. ಅಲ್ಲ, ಈಗ ನಮಗೆ ಸಂಬಂಧದ ಬಗ್ಗೆ ಏನು ಮಾಹಿತಿ ಇಲ್ಲ. ಸ್ನೇಹ ಇತ್ತು ಮತ್ತು ಅವ್ರ ಮಧ್ಯ ಈ ಥರ ಫೋನ್ ಕಾಲ್ಸು, ಚಾಟ್ಸು ಮತ್ತು ಮೀಟ್ಸ್ ಆಗ್ತಿತ್ತು ಅನ್ನೋ ಅಷ್ಟು ಮಾತ್ರ ಮಾಹಿತಿ ಇದೆ. ಎಷ್ಟು ದಿನಗಳಿಂದ ಡಿಸ್ಪ್ಯೂಟ್ ಇತ್ತು ಸರ್? ಈಗ ತಮ್ಮ ಇನ್ವೆಸ್ಟಿಗೇಷನ್ ಇದರಿಂದ ಅವನು ಪ್ರೀ ಪ್ಲಾನ್ ಎಷ್ಟು ದಿನದಿಂದ ಹಿಂದೆ ಮಾಡ್ಕೊಂಡಿದ್ದಾನೆ? ಅಲ್ಲ, ಈಗ ಅವನು ನಮಗೆ ಸಿಕ್ಕಿರೋಂಥ ಮಾಹಿತಿ ಇಷ್ಟು. ಅವನು ಯಾವಾಗ ಅವನಿಗೆ ಈ ಇಂಟೆನ್ಷನ್ ಬಂತು, ಯಾವಾಗ ಅವನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಅಂತ ಅವನನ್ನು ಇನ್ನೂ ಹೆಚ್ಚಿಗೆ ನಾವು ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗೋದು. ಮೇನ್ ಮೋಟಿವ್ ಇಷ್ಟೇನಾ ಸರ್? ಹೌದು, ಬೇರೆ ಏನು ಮೋಟಿವ್